ತುಂಬ ಅದ್ಭುತವಾಗಿ ಬಂದಂತಹ ಸೀರಿಯಲ್ ಅದು. ವೆರಿ ಕ್ಲೋಸ್ ಟು ಮೈ ಹಾರ್ಟ್, ನಿನ್ನೊಲುಮೆಯಿಂದಲೇ. ಅವಾಗ ಹೆಸರುಗಳು ಎಷ್ಟು ಬ್ಯೂಟಿಫುಲ್ ಆಗಿರ್ತಿತ್ತು ಅಂದ್ರೆ, ನಿನ್ನೊಲುಮೆಯಿಂದಲೇ ಅಂತಿದ್ದ ಹಾಗೆ ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು. ಹಳೆ ಹಾಡುಗಳು ಕೂಡ ನಮಗೆ ನೆನಪಾಗುತ್ತೆ. ಅಂಡ್ ನೆಕ್ಸ್ಟ್ ಕಮ್ಸ್ ಸುಬ್ಬಲಕ್ಷ್ಮಿ ಸಂಸಾರ. ಸುಬ್ಬಲಕ್ಷ್ಮಿ ಸಂಸಾರ ಆಫ್ ಕೋರ್ಸ್ ಇಸ್ ಮೈ ಪರ್ಸನಲ್ ಫೇವ್ರೆಟ್. ಸಂಸಾರದ ಕಥೆ, ಶೂಟಿಂಗ್ ಕೂಡ ಸಂಸಾರದ ಲೊಕೇಶನ್ ಥರದಲ್ಲೇ ಅಪಾರ್ಟ್ಮೆಂಟಲ್ಲೇ ಮಾಡ್ತಾ ಇದ್ವಿ. ಅಕ್ಕಪಕ್ಕದ ಮನೆಗಳನ್ನ ಅವರು ಬಾಡಿಗೆಗೆ ತಗೊಂಡಿದ್ದು. ಊಟ ಕೂಡ ನಾವೆಲ್ಲ ಸಂಸಾರದ ಥರ ಚಾಪೆ ಹಾಕೊಂಡು ಎಲ್ಲರೂ ಒಟ್ಟಿಗೆ ದೊಡ್ಡ ಸರ್ಕಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಈಗಿನ ಕಾಲದಲ್ಲಿ ಅದೆಲ್ಲ ಸ್ವಲ್ಪ ಕಷ್ಟ. ಪ್ರೈವೇಟ್ ರೂಮ್ ಬೇಕು, ಟೇಬಲ್ ಬೇಕು, ಅವೆಲ್ಲ ಇರ್ತಿತ್ತು. ನಾವೆಲ್ಲ ಮನೆಯಿಂದ ಕ್ಯಾರಿಯರ್ ತಂದು ನಿನ್ನ ಡಬ್ಬದಿಂದ ಏನು ಚಪಾತಿ ಪಲ್ಯ, ಇವ್ರು ಬಿಸಿಬೇಳೆ ಬಾತು, ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ಹಾಕೊಂಡು ಒಂದು ತಟ್ಟೆಯಲ್ಲಿ ಮಜ್ಜಾ ಮಾಡ್ಕೊಂಡು ತಿಂತಾ ಇದ್ವಿ. ಸಂಸಾರ ಅಂತ ಹೆಸರಿಟ್ಟು ಸಂಸಾರ ಥರಾನೇ ಮಾಡಿದಂತಹ ಸೀರಿಯಲ್ಲು. ಅದರಲ್ಲಿ ಸಂಸಾರ ಅಂದರೆ ನಿಮಗೆ ಬರೀ ಪ್ರೀತಿನೇ ಇರಲ್ಲ, ಜಗಳಗಳು ಆಗತ್ತೆ. ನೀವು ಮನೇಲೂ ಜಗಳ ಆಡಿರ್ತೀರಾ. ಸೊ ಇಲ್ಲೂ ಹಾಗೆ ಜಗಳಗಳು ಆಡ್ತಾ ಇದ್ವಿ, ಪ್ರೀತಿನೂ ತೋರಿಸ್ತಾ ಇದ್ವಿ. ತುಂಬ ಹೊಸ ಹೊಸ ಸಂಸಾರಕ್ಕೆ ಒಳಗೆ ಬರೋಂಥ ಸುಮಾರು ಜನ ಇದ್ರು, ಅವರನ್ನು ವೆಲ್ಕಮ್ ಮಾಡ್ತಾ ಇದ್ವಿ. ಸೊ ವಿ ಹ್ಯಾಡ್ ಅ ಫನ್ ಟೈಮ್ ಇನ್ ಸುಬ್ಬಲಕ್ಷ್ಮಿ ಸಂಸಾರ.